ಆಮೇಲೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಧ್ಯಾನಿಸೋಣ. ಯೆರೆಮೀಯನ ಪ್ರವಾದನ ಗ್ರಂಥ 31ನೇ ಅಧ್ಯಾಯ 3ನೇ ವಾಕ್ಯ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಆಮೇನ್. ಈ ಒಂದು ವಾಕ್ಯವನ್ನು ಧ್ಯಾನಿಸುವುದಾದರೆ ದೇವರು ನಮ್ಮನ್ನು ಯಾವ ರೀತಿ ಪ್ರೀತಿ ಮಾಡಿದರೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಹೌದು, ಈ ಲೋಕದಲ್ಲಿ ನೋಡುವುದಾದರೆ ಮನುಷ್ಯರ ಪ್ರೀತಿ ಹೆಂಗೆ ಅಂದರೆ, ಕೆಲವು ಸಂದರ್ಭಗಳಲ್ಲಿ ಮನುಷ್ಯ ನಮ್ಮ ಹತ್ರ ಮಾತಾಡಿಲ್ಲ ಅಂದರೆ, ಅಥವಾ ನಾವು ಇಷ್ಟಪಟ್ಟವರು ಹತ್ರ ಜಗಳ ಆಡ್ಕೊಂಬಿಟ್ರೆ ಆ ಪ್ರೀತಿ ಅಲ್ಲೇ ಎಂಡಾಗ್ಬಿಡುತ್ತೆ. ಯಾವ ಸಂದರ್ಭದಲ್ಲಿ ಈ ಪ್ರೀತಿ ಹೇಗೆ ಕಟ್ಟಾಗುತ್ತೆ, ಯಾವ ಥರ ಜಾಯ್ನ್ ಆಗುತ್ತೆ ಈ ಲೋಕದ ಜನಗಳ ಮಧ್ಯದಲ್ಲಿ, ಅದು ಯಾವ ರೀತಿ ಹೇಳೋಕ್ಕಾಗೋದಿಲ್ಲ. ಆದರೆ ದೇವರು ಹೇಳ್ತಾ ಇರೋದು, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದ. ಆಮೇಲೆ ನಾವು ಸಹಜವಾಗಿ ಒಬ್ರು ಯಾರಾದರೂ ಈ ಲೋಕದಲ್ಲಿ ನಾವು ಇಷ್ಟಪಡೋದಾದರೆ ಏನು ಮಾಡ್ತೀವಿ, ಚೆನ್ನಾಗಿ ಪ್ರೀತಿ ಮಾಡ್ತಿರ್ತೀವಿ. ಆದರೆ ಅದೊಂದು ಕ್ಷಣಿಕ ಪ್ರಿಯ ದೇವರ ಮಕ್ಕಳೇ. ನಾಳೆ ದಿನ ಮುಂದಿನ ದಿನದಲ್ಲಿ ಯಾವುದಾದ್ರು ಒಂದು ಮಾತು ಅಥವಾ ನಮ್ಮ ಮಧ್ಯದಲ್ಲಿ ಏನಾರೋ ಒಂದು ಗಲಿಬಿಲಿ ಆಯಿತು ಅಂದರೆ, ಅಥವಾ ಏನಾದರೂ ಒಂದು ಜಗಳ ಆಯಿತು ಅಂದರೆ ಮನಸ್ತಾಪ ಬರುತ್ತೆ. ಆದರೆ ದೇವ್ರ ವಾಕ್ಯ ನಾವು ಪಾಪಿಯಾಗಿದ್ದು, ನಾವು ಪಾಪ ಮಾಡಿದ್ದು, ಆದ್ದರಿಂದ ರೋಗಪಡೆದವ್ರಿಗೆ 5ನೇ ಅಧ್ಯಾಯ 8ನೇ ವಾಕ್ಯ ನಾವು ಧ್ಯಾನಿಸುವುದಾದರೆ, ಆದರೂ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನನ್ನ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಪಡಿಸಿದ್ದಾನೆ. ಆಮೇಲೆ ಯಾಕಂದರೆ ದೇವರು ನಾವು ಪಾಪಿಯಾಗಿದ್ದರೂ ಸಹ ಆತನ ಏನು ಮಾಡಿದ್ದಾನೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ನೀನು ಪಾಪಿ ಅಥವಾ ನೀನು ಒಳ್ಳೆಯವನು ಕೆಟ್ಟವನು ಅಂತ ದೇವ್ರು ನೋಡಿಲ್ಲ. ಇಲ್ಲಿ ಹೋಗ್ತಾ ನಾವು ಯಾರು ಜನ ನೋಡಿದ್ರೆ, ಯಾರೋ ಒಬ್ಬ ತಪ್ಪು ಮಾಡಿದ್ದಾನೆ ಅಥವಾ ಪಾಪ ಮಾಡಿದ್ದಾನೆ ಅಂತ ನಮ್ಗೆ ಗೊತ್ತಾದರೆ ಅವ್ರನ್ನ ಮಾತಾಡಿಸುವ ರೀತಿಯೇ ಬೇರೆ ಆಗುತ್ತೆ. ಆದರೆ ದೇವ್ರ ವಾಕ್ಯ ಏನು ಹೇಳ್ತದೆ, ನಾವು ಲೋಕದಲ್ಲಿ ಪಾಪಿಗಳಾಗಿದ್ದು, ಅದರಿಂದ ಪಾಪಿಯಾದರೂ ಸಹ ದೇವರು ನಮ್ಮ ಮೇಲೆ ಕೊಟ್ಟುವಂಥ ಪ್ರೀತಿ ಎಂಥದ್ದಾದರೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಯಾವುದೂ ಅಲ್ವಾ ಪ್ರಿಯ ದೇವರ ಮಕ್ಕಳೇ. ಇನ್ನೊಂದು ವಾಕ್ಯ ಬರೆಯಲ್ಪಟ್ಟಿದ್ದಾರೆ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆಮೇಲೆ ಈ ನೋಡುವುದಾದರೆ ಲೋಕದ ಮೇಲೆ ಮನುಷ್ಯರಂತ ಲೋಕದ ಪ್ರತಿಯೊಂದು ಮನುಷ್ಯರ ಮೇಲೆ ಎಷ್ಟೋ ಪ್ರೀತಿನಿಟ್ಟು ದೇವರು ಮನುಷ್ಯನಾಗಿ ನಿನಗೋಸ್ಕರ ಬಂದಿದ್ದಾನೆ ಪ್ರಿಯ ದೇವರ ಮಕ್ಕಳೇ. ಯಾಕಂದರೆ ಈ ಲೋಕದಲ್ಲಿ ಮನುಷ್ಯರ ಪ್ರೀತಿ ಕ್ಷಣಿಕ, ಆದರೆ ದೇವರ ಪ್ರೀತಿ ನಿರಂತರ ಪ್ರಿಯ ದೇವರ ಮಕ್ಕಳು. ಅದಕ್ಕಾಗಿ ದೇವ್ರ ವಾಕ್ಯ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಆಮೇನ್. ಈ ವಾಕ್ಯ ಓದುವಾಗ ಒಂದು ಸಂತೋಷ. ನೀನು ಅನಾರೋಗ್ಯದಲ್ಲಿರುವಾಗ, ನೀನು ಬಲಹೀನತೆಯಲ್ಲಿರುವಾಗ, ನೀನು ಬಿದ್ದೋಗಿರುವಂಥ ಸಂದರ್ಭದಲ್ಲಿ ದೇವ್ರ ವಾಕ್ಯ ಇದೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಕೆಲವು ಸಂದರ್ಭದಲ್ಲಿ ನಮ್ಮ ಹತ್ರ ದುಡ್ಡಿದ್ದಾಗ ಅಥವಾ ನಾವು ಚೆನ್ನಾಗಿದ್ದಾಗ ಏನಾಗುತ್ತೆ, ಸ್ನೇಹಿತರು, ಒಡ ಹುಟ್ಟಿದವರು, ಬಂಧು ಮಿತ್ರರು ಎಲ್ಲರೂ ಬರ್ತಾರೆ, ನೆಂಟರುಗಳೆಲ್ಲರೂ ಆದರೆ ನೀನು ಬಿದ್ದೋದಾಗ ಯಾರೂ ಬರಲ್ಲ ಪ್ರಿಯ ದೇವರ ಮಕ್ಕಳೇ. ನೀನು ಬಿದ್ದೋಗಲಿ, ನೀನು ಚೆನ್ನಾಗಿರಲಿ, ನೀನು ಅನಾರೋಗ್ಯವಾಗಲಿ, ದೇವ್ರ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಇವತ್ತು ನೀನು ಅನಾರೋಗ್ಯದಲ್ಲಿರ್ಬೋದು, ಇವತ್ತು ನೀನು ಬಲಹೀನತೆಯಲ್ಲಿರ್ಬೋದು, ಇವತ್ತು ಮನುಷ್ಯ ನಿನ್ನ ಕೈ ಬಿಟ್ಟಿರ್ಬೋದು, ಒಳ ಹುಟ್ಟಿದವ್ರು ನಿನ್ನ ನೋಡೋಕ್ಕೆ ಬರದೇ ಇರ್ಬೋದು. ಅಲ್ಲೆಲ್ಲಿಯ ನೀವು ಚಿಂತೆ ಮಾಡಿಬಿಡಿ. ಯಾಕಂದರೆ ದೇವ್ರ ವಾಕ್ಯ ಏನು ಹೇಳ್ತದೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಯಾವ ರೀತಿ ದೇವರು ಕರೆದಿದ್ದಾರೆ, ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ನಾವು ಚಿಂತೆ ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ, ಅಯ್ಯೋ ನಾವು ನಂಬಿರೋರು ನಮ್ಮನ್ನು ದೂರ ಆಗ್ಬಿಟ್ರು, ಅವ್ರು ಚೆನ್ನಾಗೇ ಮಾತಾಡ್ತಿದ್ರು, ಸ್ವಲ್ಪ ಸಮಯದಲ್ಲಿ ನಾವು ಮಾತಾಡಲಿಲ್ಲ ಅಂತ ದೂರ ಆಗ್ಬಿಟ್ರು. ಮನುಷ್ಯನನ್ನು ನಿರಾಕರಿಸ್ಬೋದು, ಒಡ ಹುಟ್ಟಿದವರು ನಿನ್ನ ನಿರಾಕರಿಸ್ಬೋದು. ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಈ ಒಂದು ದೇವರ ಪ್ರೀತಿ ನಿರಂತರ ಪ್ರಿಯ ದೇವರ ಮಕ್ಕಳೇ. ಮನುಷ್ಯರ ಪ್ರೀತಿ ಕ್ಷಣಿಕ, ಯಾವ ಸಂದರ್ಭದಲ್ಲಿ ಯಾವ ರೀತಿ ಕಟ್ಟಾಗುತ್ತೋ ಗೊತ್ತಿಲ್ಲ. ಆದರೆ ನಾವು ಒಳ್ಳೆಯವರಾಗಿರ್ಬೋದು, ಕೆಟ್ಟವಾಗಿರ್ಬೋದು, ನಾವು ಅನಾರೋಗ್ಯದಿರ್ಬೋದು, ದೇವರು ಅವಿದ್ಯರಾಗಿ ನಡ್ಕೊಬೋದು, ದೇವರು ಕ್ಷಮಿಸುವ ದೇವರಾಗಿದ್ದಾನೆ. ದೇವರು ಅದಕ್ಕೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಆಮೇನ್. ದೇವರ ಪ್ರೀತಿ ಸದಾಕಾಲ ನಿಮ್ಮಲ್ಲೇ ನಿಲ್ಲಲಿ ಪ್ರಿಯ ದೇವರ ಮಕ್ಕಳೇ. ದೇವರಿಂದ ದೂರ ಹೋಗಬೇಡಿ. ಎಂಥ ಸಂದರ್ಭ ಬಂದರೂ, ಎಂಥ ಪರಿಸ್ಥಿತಿ ಬಂದರೂ ದೇವರಲ್ಲಿ ಬಲಗೊಳ್ಳಿ. ನಿಮ್ಮ ಜೀವಿತನ ಆತನ ಕೈ ಒಪ್ಪಿಸಿಕೊಡಿ. ಆತನು ನಿನ್ನ ಜೀವಿತನ ಬಲವಾಗಿ ರೂಪಿಸಿ ದೇವರ ಚಿತ್ರದ ಪ್ರಕಾರ ನಡೆಸುತ್ತಾನೆ. ಅದರಿಂದ ಈ ಮುಂಜಾನೆ ವೇಳೆ ದೇವ್ರ ವಾಕ್ಯ ಯಾವ ರೀತಿ ಹೇಳ್ತಾರೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ನೀವು ಅನ್ಕೊಬೋದು, ದೇವರೇ ನನ್ನ ಗಂಡ ನನ್ನನ್ನು ಪ್ರೀತಿ ಮಾಡ್ತಿಲ್ಲ, ನನ್ನ ಹೆಂಡತಿ ನನ್ನ ಪ್ರೀತಿ ಮಾಡ್ತಲ್ಲ, ನನ್ನ ಅತ್ತೆ ಮಾವ ಪ್ರೀತಿ ಮಾಡ್ತಿಲ್ಲ, ನನ್ನ ತಾಯಿ ನನ್ನ ಪ್ರೀತಿ ಮಾಡ್ತಲ್ಲ,
ನನ್ನ ಸ್ನೇಹಿತರು ನನ್ನ ಪ್ರೀತಿ ಮಾಡ್ತಾ ಇಲ್ಲ, ನನ್ನೆಲ್ಲ ಒಂದು ನೋಡೋ ದೃಷ್ಟಿಲಿ ತುಂಬ ದುಃಖ ಆಗೋ ಥರ ಮಾತಾಡ್ತಾರೆ, ಹೃದಯ ಹೊಡೆದೋಗೋ ಥರ ಮಾತಾಡ್ತಾರೆ. ನೋ, ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಕ್ಕಳ ಎಲ್ಲವನ್ನು ಸೈಡಿಕ್ಕೆ ದೇವ್ರ ವಾಕ್ಯದಲ್ಲಿ ಹೇಳ್ತದೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಆಮೇನ್. ಈ ಒಂದು ಶಾಶ್ವತ ಪ್ರೀತಿ, ದೇವರ ಪ್ರೀತಿ ನಿನ್ನಲ್ಲಿ ಸದಾಕಾಲ ನಿನ್ನಲ್ಲಿ ಪ್ರಿಯ ದೇವರ ಮಗುವೆ. ಆದ್ದರಿಂದ ಈ ಮುಂಜಾನೆ ವೇಳೆ ದೇವರು ಈ ವಾಕ್ಯದ ಮುಖಾಂತರ ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.